ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೊಸಬರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಸಂಚಿಕೆ ಬಿ ಡಿ ಎ ಸೈಟ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಭಾಳ ಜನ ಪ್ರಯತ್ನ ಪಡ್ತಾಯಿದ್ದಾರೆ, ನನಗೆ ಕರೆ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಬೇಕಾಗಿರೋಂಥ ಮಾಹಿತಿನ ಕೊಡೋದಕ್ಕೋಸ್ಕರ ಅಂತಲೇ ನಾನು ಇದನ್ನು ಮಾಡಿರೋಂಥದ್ದು. ಬಹಳ ಇಂಪಾರ್ಟೆಂಟ್. ಬ್ಯಾಂಗ್ಳೂರಿನಲ್ಲಿ ಸ್ವಂತದೊಂದು BDS ಸೈಟ್ ಹೊಂದಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಜಾಗ್ರತೆ ಇರಲಿ. BDA ಈ ಹರಾಜಿನಲ್ಲಿ ಈ ಆಕ್ಷನ್ ನೀವು ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮನ್ನು ಕೋರ್ಟ್ ಕಚೇರಿ ಅಲಿಯುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೈಯಲ್ಲಿರುವಂಥ 4 ಲಕ್ಷ ರೂಪಾಯಿ ಒಂದೇ ಕ್ಷಣದಲ್ಲಿ ಮುಟ್ಗೋಲಾಗೋ ಅಂಥ ಸಾಧ್ಯತೆ ಇದೆ. ಹೌದು, BDA ನಿಯಮಗಳು ಅಷ್ಟು ಕಠಿಣವಾಗಿವೆ, ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತಿನ ವಿಡಿಯೋನಲ್ಲಿ ಹರಾಜು ಗೆದ್ದ ಮೇಲೆ ಜನ ಎಲ್ಲಿ ತಪ್ಪು ಮಾಡ್ತಾರೆ, ಸೈಟ್ ಕಳೆದುಕೊತಾರೆ ಅನ್ನೋದು ಒಂದು ಶಾಕಿಂಗ್ ಸತ್ಯವನ್ನು ನಾನು ಹೇಳ್ತೀನಿ. ಕೊನೆಯಲ್ಲಿ ಒಂದು ಮುಖ್ಯವಾದಂಥ ಟೆಸ್ಟ್ ಇದೆ, ಅದನ್ನು ಮಿಸ್ ಮಾಡ್ಕೊಬೇಡ್ರಿ. ನಿಮ್ಮ ಹಣ ನೀವು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಹಣ ಮುಟ್ಗೊಳಾಗೋದಂತೂ, ಅಂದರೆ ವಾಪಸ್ ಬರೋದಂತೂ ಡೌಟೇ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್. ನಾನು ಇಲ್ಲಿ ಹಾಕಿರೋಂಥ ಆಂಗ್ಲ ಭಾಷೆಯಲ್ಲಿ ನಾನು ನಿಮಗೆ PDF ಹಾಕಿದ್ದೀನಿ. ಈ PDF ನಾನು ಆಂಗ್ಲ ಭಾಷೆನಲ್ಲಿ ಹಾಕಿದ್ದೀನಿ, ತಿರ್ಗಾ ಹೇಳ್ತಾ ಇದ್ದೀನಿ. ಇದನ್ನು ನಾನು ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವಂಗೆ ಸಿಂಪಲಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಪ್ರಕ್ರಿಯೆ ಹೇಗಿರುತ್ತೆ, ಹೇಗೆ ಶುರುವಾಗುತ್ತೆ ಅಂತ ನೋಡಿ. BDA ನೋಟಿಫಿಕೇಷನ್ ಬರುತ್ತೆ. ಓಕೆ, BDA ನೋಟಿಫಿಕೇಷನ್ ಬಂದಾಗ ನೀವು ಸೈಟ್ ಭೇಟಿ ನೀಡಿ ನಿಮಗೆ ಇಷ್ಟವಾದದ್ದು ಫ್ಲ್ಯಾಟ್ನ ಆರಿಸ್ಕೊಳ್ತೀರ. ಓಕೆ, ಆಮೇಲೆ BDA ಈ ಹರಾಜು ವೆಬ್ಸೈಟ್ಗೆ ಲಾಗಿನ್ ಆಗಿ. ಅದನ್ನು ಲಾಗಿನ್ ಆಗೋದು ಹೇಗೆ ಅಂತಲೂ ನಾನು ನಿಮಗೆ ಹೇಳಿದ್ದೀನಿ, ತಿರ್ಗಾ ತೋರಿಸ್ತೀನಿ ನೋಡಿ. ನಾನು ಫಸ್ಟೇ ನಿಮಗೆ ಹೇಳಿದ್ದೀನಿ, ದಯವಿಟ್ಟು ನಾನು ಹಾಕಿರೋಂಥ ವಿಡಿಯೋ ಇದ್ರ ಮುಂಚೆ KPP ಪೋರ್ಟಲಲ್ಲಿ ಯಾವ ಥರ ಲಾಗಿನ್ ಆಗೋದು ಪ್ರತಿಯೊಂದು ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ದಯವಿಟ್ಟು KPP ಪೋರ್ಟಲಲ್ಲಿ ಒಂದು ಸತಿ ಲಾಗಿನ್ ಆಗಿ. ಇಲ್ಲೇ ಐತೆ ನೋಡಿ, KPP ಪೋರ್ಟಲಲ್ಲಿ ಲಾಗಿನ್ ಆದ ನಂತರ ನೀವು ಆರಾಮಾಗೆ ಅದಕ್ಕೆ ಬೇಕಾಗಿರೋಂಥ ದಾಖಲೆಗಳನ್ನ ಹಾಕ್ಕೊಂಡು ನೋಡಿ. KPP ಪೋರ್ಟಲ್ ಅಂತ ಇದೆ, ಇದರದ್ದೇ ಒಂದು ವಿಡಿಯೋ ಇದೆ. ದಯವಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಬೇಕಾದ್ರೆ ಅದನ್ನು ನೋಡಿಕೊಂಡು ನೀವು ಲಾಗಿನ್ ಆಗ್ಬೋದು. ಓಕೆ, ಇದು KPP ಪೋರ್ಟಲ್ ಅಂತಲೇ ನಾನು ಹಾಕಿದ್ದೀನಿ. KPP ಪೋರ್ಟಲ್ ಲಾಗಿನ್ ರಿಜಿಸ್ಟ್ರೇಷನ್ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಓಕೆ, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, ನೋಡಿದ ನಂತರನೇ ನೀವು ಸ್ಟಾರ್ಟ್ ಮಾಡಿ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಸೊ BDAಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇದು ತಿರ್ಗಾ ಹೇಳ್ತೀನಿ. ಮೊದಲನೇ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಹೇಗೆ ಶುರುವಾಗುತ್ತೆ ಅಂತಂದರೆ, BDA ನೋಟಿಫಿಕೇಷನ್ ಬಂದಾಗ ನೀವು ಸೈಟ್ನ ಭೇಟಿ ಕೊಡ್ತೀರಿ, ನಿಮ್ಗೆ ಇಷ್ಟವಾದಂಥ ಫ್ಲ್ಯಾಟ್ಗಳನ್ನ ಆರಿಸ್ಕೋತೀರ. ಆಮೇಲೆ BDA ಈ ಹರಾಜು ವೆಬ್ಸೈಟ್ಗೆ ಲಾಗಿನ್ ಆಗಿ. ಆಯಿತಾ, ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನಿಮ್ಮ KYC ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. 4 ಲಕ್ಷ ರೂಪಾಯಿನ ನೀವು EMD ಅಂದರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ನ ಕಟ್ಟಬೇಕಾಗುತ್ತದೆ. ಆಯಿತಾ, ಇಲ್ಲಿ ನೀವು ಕೊಡಬೇಕಾಗಿರೋಂಥದ್ದು ಏನು ಇಲ್ಲೇ ಐತೆ ನೋಡಿ. ನಾನು ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರೋಂಥದ್ದನ್ನು ನಾನು ನಿಮಗೆ ಅಚ್ಚ ಕನ್ನಡದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಭಾಳ ಜನಕ್ಕೆ ಡೌಟ್ ಇದೆ. ಸೊ ಫಸ್ಟು ನೋಟಿಫಿಕೇಷನ್ ಬರುತ್ತೆ, ಫ್ಲಾಟ್ನ ಹೋಗಿ ನೋಡ್ತೀರಾ, ಅದನ್ನು ವಿಸಿಟ್ ಮಾಡ್ತೀರಾ, ಲಾಗಿನ್ ಮಾಡ್ತೀರಾ. ವೆಬ್ಸೈಟ್ಗೆ ಹೋದ್ಮೇಲೆ ID ಪಾಸ್ವರ್ಡ್ ಹಾಕ್ತೀರಾ, 4 ಲಕ್ಷ ರೂಪಾಯಿ EMD ಕಟ್ತೀರಾ. KYC ಡಾಕ್ಯುಮೆಂಟ್ಸ್ ಹಾಕಿದ ನಂತರ ಇಲ್ಲಿ ನಿಮಗೆ 2 ಭಾಗ ಬರುತ್ತೆ. ಅದನ್ನು ಯಾವ ಥರ ಅಂತಲೂ ಹೇಳ್ತೀನಿ, ಕ್ಲೀನಾಗಿ ಹೇಳ್ತೀನಿ. ಒಂದೊಂದೇ ನೋಡ್ತಾ ಹೋಗಿ, ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದ ನೋಡಿ ಅಸಲಿ ಆಟ ಶುರು ಆಗೋದು. ನೀವು ಬಿಡ್ಡಿಂಗ್ನಲ್ಲಿ ಭಾಗವಹಿಸಿದಾಗ 2 ದಾರಿ ಇದೆ. ಒಂದು ಅಂದರೆ ಎರಡು ರೀತಿ ಆಗುತ್ತೆ. ಒಂದು ವೇಳೆ ನೀವು ಹರಾಜಿನಲ್ಲಿ ಹರಾಜಿನಲ್ಲಿ ಗೆಲ್ಲದೇ ಇದ್ರೆ ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ಗೆದ್ದರೆ ಏನು ಅಂತಲೂ ಹೇಳ್ತೀನಿ. ಅಕಸ್ಮಾತ್ ಒಂದು ವೇಳೆ ನೀವು ಹರಾಜಿನಲ್ಲಿ ಗೆಲ್ಲದೇ ಇದ್ದರೆ, ಅನ್ಸಕ್ಸಸ್ಫುಲ್ ಬಿಡ್ಡರ್ ಆಗಿದ್ದರೆ, ನಿಮ್ಮ 4 ಲಕ್ಷ ರೂಪಾಯಿ ಯಾವುದೇ ಬಡ್ಡಿ ಇಲ್ಲದೇ 30 ಕೆಲಸದ ದಿನಗಳು ಅಂತ ಅಂದರೆ ವರ್ಕಿಂಗ್ ಡೇಸ್, EMD ವಿಲ್ ಬಿ ರೀಫಂಡೆಡ್ ವಿತೌಟ್ ಇಂಟ್ರೆಸ್ಟ್ ವಿತಿನ್ 30 days ವಿತಿನ್ ರೀಸನಬಲ್ ಟೈಮ್ ವಯಾ K2 ಗೌರ್ಮೆಂಟ್ ಟ್ರೆಷರಿಯಿಂದ, ಕರ್ನಾಟಕ 2 ಅಂತಲೇ ಅದು. ಸೊ ಅಲ್ಲಿಂದ ನಿಮಗೆ ವಾಪಸ್ ಬರುತ್ತೆ. ಅಂದರೆ 30 ಕೆಲಸದ ದಿನಗಳು ಒಳಗೆ ಟ್ರೆಷರಿ ಮೂಲಕ ನಿಮಗೆ ವಾಪಸ್ ಬರುತ್ತೆ. ಆದರೆ
ಒಂದು ವೇಳೆ ನೀವು ಅದೃಷ್ಟವಂತನಾಗಿ ಹರಾಜಿನಲ್ಲಿ ಗೆದ್ದುಬಿಟ್ರೆ ಅದನ್ನು ಏನಂತ ಹೇಳ್ತೀವಿ ನಾವು ಸಕ್ಸಸ್ಫುಲ್ ಬಿಡ್ಡರ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಸಕ್ಸಸ್ಫುಲ್, ಇದು ಅನ್ಸಕ್ಸಸ್ಫುಲ್, ಇದು ಸಕ್ಸಸ್ಫುಲ್ ಬಿಡ್ಡರ್ ಅಂತ ಹೇಳ್ತೀವಿ. ಸಕ್ಸಸ್ಫುಲ್ ಬಿಡ್ಡರ್ ಆದ ಪಕ್ಷದಲ್ಲಿ ಅಲ್ಲಿಂದ ನಿಮ್ಮ ಟೆನ್ಷನ್ ಶುರುವಾಗುತ್ತೆ. ಯಾಕೆ ಗೊತ್ತಾ, ಇಲ್ಲಿರೋಂಥದ್ದು ಮೇನ್ ಪಾಯಿಂಟು ಏನು, ಹರಾಜು ಮುಗಿದ ನೋಡಿ, ಇಲ್ಲಿ ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ. ಹರಾಜು ಮುಗಿದ ಕೇವಲ 3 ದಿನದ ಒಳಗೆ ಇದನ್ನು ಯಾವ ಥರ ಕೊಟ್ಟಿದ್ದಾರೆ ಆಂಗ್ಲ ಭಾಷೆಯಲ್ಲಿ, ಟು ಪೇ 25% ಆಫ್ ದ ಸೈಟ್ ವ್ಯಾಲ್ಯೂ ವಿತಿನ್ 3 days ಆಫ್ ಸಕ್ಸಸ್ಫುಲ್ ಬಿಡಿಂಗ್ ಕ್ಲೋಸಿಂಗ್ ಡೇಟ್. ಸಕ್ಸಸ್ಫುಲ್ ಬಿಡಿಂಗ್ ಕ್ಲೋಸಿಂಗ್ ಡೇಟ್ ಅಂದರೆ 3 ದಿನಗಳ ಒಳಗಡೆ ನೀವು ಹಣ ಕಟ್ಟಲೇಬೇಕು, ಪಾವತಿ ಮಾಡಬೇಕು. ಒಂದು ವೇಳೆ ನೀವು 3 ದಿನದ ಒಳಗೆ ನಿಮ್ಮ ಹಣವನ್ನು ಕಟ್ಟಲು ತಪ್ಪಿದರೆ, ಇಲ್ಲಿ ನಾನು ಹಂಗೆ ಮೆಲ್ಲಿ ಕೆಳಗಡೆಗೆ ಹೋಗ್ತೀನಿ ನೋಡಿ, 3 ದಿನದ ಒಳಗಡೆ ನೀವೇನಾದರೂ ಹಣ ಕಟ್ಟೋದು ತಪ್ಪಿದರೆ ಏನಾಗುತ್ತೆ, ನೀವು ಮೊದಲ ಕಟ್ಟಿದ ಆ 4 ಲಕ್ಷ ರೂಪಾಯಿ EMD ಇದೆಯಲ್ಲ, ಅದು ಸಂಪೂರ್ಣವಾಗಿ ಮುಟ್ಗೋಲಾಗುತ್ತೆ. ಅದನ್ನು ಫೋರ್ಫಿಟೆಡ್ ಅಂತ ಹೇಳ್ತೀವಿ ನಾವು. ಅಂದರೆ ನಿಮ್ಮ ಹಣ BDA ಪಾಲಾಗುತ್ತೆ. ಅದಕ್ಕೆ ಹೇಳೋದು, ಇಫ್ ನಾಟ್ ಪೇಡ್ ವಿತಿನ್ 3 days EMD ಆಫ್ ₹4 lakhs ವಿಲ್ ಬಿ ಫೋರ್ಫಿಟೆಡ್. ಗೋವಿಂದ ಗೋವಿಂದ, ಆಯಿತಾ? ಸೊ ಅಷ್ಟೇ ಅಲ್ಲ, ಇನ್ನೂ ಐತೆ, ಇದ್ರ ಕತೆ ಇನ್ನೂ ಐತೆ ಸ್ವಾಮಿ. ನೋಡಿ ಇಲ್ಲಿ ಹೇಳ್ತೀನಿ. ಈಗ ನಾನು ಇದನ್ನು ಯಾಕೆ ನಿಮಗೆ ನಮ್ಮ ಕನ್ನಡ ಭಾಷೆನಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಸ್ವಾಮಿ ಎಲ್ಲರೂ ಆಂಗ್ಲ ಭಾಷೆ ಓದಿರಲ್ಲ, ಅಕಸ್ಮಾತ್ ಓದಿದ್ರು ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಏನು ಸ್ವಾಮಿ ಇದು ಅರ್ಥನೇ ಆಗಲ್ಲ ಅಂತ ಭಾಳ ಜನ ನನಗೆ ಕಾಲ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅವ್ರಿಗೆ ಹೇಳೋ ಅಷ್ಟೊತ್ತಿಗೆ ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಆಗುತ್ತೆ. ಅದಕ್ಕೆ ನಾನು ಇದನ್ನು ಕ್ಲೀನಾಗೆ ನಮ್ಮ ಅಚ್ಚ ಕನ್ನಡದಲ್ಲಿ, ನಮ್ಮ ತಾಯಿಯ ಭಾಷೆ ಮೀನ್ಸ್ ಮದರ್ ಟಂಗ್, ತಾಯಿ ಭಾಷೆಯಲ್ಲಿ ನಾನು ಇದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಅಷ್ಟೇ ಅಲ್ಲ, ಈ ಒಂದು 25% ಹಣ ಕಟ್ಟಿದ ನಂತರ BDA ಕೆನರಾ ಬ್ಯಾಂಕ್ ಶಾಖೆಯಿಂದ ಒಂದು ಚಾಲನ್ನು ಪಡೆದು ಫೈನಾನ್ಸ್ ವಿಭಾಗಕ್ಕೆ ನೀವು ಸಲ್ಲಿಸಬೇಕು. ಇದನ್ನು ಈಗ ಆಂಗ್ಲ ಭಾಷೆಯಲ್ಲಿ ಹೇಳ್ತೀನಿ. ಆಫ್ಟರ್ ಪೇಮೆಂಟ್ ಆಫ್ 25% ಆಫ್ ದ ಸೈಟ್ ವ್ಯಾಲ್ಯೂ, ಪೇಮೆಂಟ್ ಗೇಟ್ವೇ ವಿಲ್ ಬಿ ಪ್ರೊವೈಡೆಡ್. ವಿಸಿಟ್ ಕೆನರಾ ಬ್ಯಾಂಕ್ BDA ಬ್ರಾಂಚ್, ಕಲೆಕ್ಟ್ ಚಾಲನ್ ಇನ್ triplicate towards transfer of the funds and submit the channel copy to the finance wing BDA room number so and so. ಆಯಿತಾ? ಇದನ್ನು ನಾನು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತೀನಿ. ನೀವು 25% ಕಟ್ಟಿದ ನಂತರ BDA ಕೆನರಾ ಬ್ಯಾಂಕ್ ಶಾಖೆ ಚಾಲನ್ನ ಪಡೆದು ಫೈನಾನ್ಸ್ ವಿಭಾಗಕ್ಕೆ ಸಲ್ಲಿಸಬೇಕು. BDA ಸಮಿತಿ ಒಪ್ಪಿಗೆ ನೀಡಿದ ನಂತರ ಉಳಿದ 75% ಹಣವನ್ನು ಕಟ್ಟಲು BDA ನಿಗಮದಿಂದ ಪತ್ರ ನೀಡುತ್ತದೆ, ಅದು ಕೊಡ್ತದೆ. ಆಯಿತಾ? ಇಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಈ ಬಾಕಿ ಹಣ ಕಟ್ಟಲು ನಿಗದಿಪಡಿಸಿರುವಂಥ ದಿನಗಳು ಎಷ್ಟು ಗೊತ್ತಾ? 45 ದಿನ. 45 ದಿನವೂ ನಂತರವೂ ನೀವು ವಿಳಂಬ ಮಾಡಿದ್ರೆ ಮುಂದಿನ 90 ದಿನಗಳ ಗಂಟ ನಿಮಗೆ 18% ಭಾರಿ ಬಡ್ಡಿನ ವಿಧಿಸಲಾಗುತ್ತದೆ. ಅಂದರೆ 18% ನಿಮಗೆ ಬಡ್ಡಿ ಬೀಳುತ್ತೆ. ಅಕಸ್ಮಾತ್ ನೀವು 45 ದಿವಸದ ಒಳಗಡೆ ನೀವು ಪೂರ್ತಿ ಕಾಸು ಕಟ್ಟಲಿಲ್ಲ ಅಂದರೆ 75% ಹಣವನ್ನು ಕಟ್ಟಲು BDA ನಿಮಗೆ ಕೊಟ್ಟಿರ್ತದಲ್ಲ ಪತ್ರ, ಆವಾಗಿಂದ ನೀವೇನ ಕಟ್ಟದೆ ಹೋಗಿದ್ರೆ 45 ದಿನ, 90 ದಿನದ ಒಳಗಡೆ ನಿಮಗೆ 18% ಭಾರಿ ಬಡ್ಡಿ ನಿಮಗೆ ವಿಧಿಸುತ್ತೆ. ಅದು ದಾಟಿದರೆ ಅದನ್ನು ಹೇಳ್ತೀನಿ ನೋಡಿ ಇಲ್ಲಿ. ಆಫ್ಟರ್ ಕನ್ಫರ್ಮೇಷನ್ ಆಫ್ ದ committee meeting and approval, BDA issues the confirmation letters to make. BDA issue ಮಾಡುತ್ತೆ, ಕನ್ಫರ್ಮೇಷನ್ ಲೆಟರ್ ಕೊಡುತ್ತೆ. 75% ಪೇಮೆಂಟ್ನ ಡಿಸ್ಪೋಸಲ್ ನೋಡಿ, ಪೇಮೆಂಟ್ ಆ್ಯಸ್ ದ ಡಿಸ್ಪೋಸಲ್ ಆಫ್ ದ ಕಾರ್ನರ್ ಸೈಟ್ ರೂಲ್ಸ್ 1984 ಇಶ್ಯೂಡ್ ಫ್ರಮ್ ದ ಲೆಟರ್ ಆಫ್ BDA. ಅಂದರೆ 75% ಕಟ್ಟಬೇಕು ಅಂತ. ಈಗ ನಾನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ತಿರ್ಗಾ ಕನ್ನಡದಲ್ಲಿ ಹೇಳ್ತೀನಿ ನಾನು ನಿಮಗೆ. ಇಫ್ ದ ಪೇಮೆಂಟ್ ಈಸ್ ನಾಟ್ ರಿಸೀವ್ಡ್ ವಿತಿನ್ ದ 45 days, ಇಂಟ್ರೆಸ್ಟ್ ಆಫ್ 18% ವಿಲ್ ಬಿ ಚಾರ್ಜ್ ಫಾರ್ ನೆಕ್ಸ್ಟ್ 90 days. ಆಯಿತಾ? ಇಂಟ್ರೆಸ್ಟ್ ಆಫ್ 21% ಪರ್ ಆ್ಯನಮ್ ವಿಲ್ ಬಿ ಚಾರ್ಜ್ಡ್ ಪರ್ ಆ್ಯನಮ್. ಇದು ಗ್ಯಾಪ್ನ ಇರಲಿ. ಪರ್ ಆ್ಯನಮ್ ಡಿವೈಡೆಡ್ ಬೈ 12. 18ನ ಡಿವೈಡ್ ಮಾಡಿ 12ಕ್ಕೆ ನಿಮ್ಗೆ ಗೊತ್ತಾಗುತ್ತೆ. 21ನ ಡಿವೈಡ್ ಮಾಡಿ 12ಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಪರ್ಸೆಂಟ್ ವಿಲ್ ಬಿ ಚಾರ್ಜ್ ಫಾರ್ ನೆಕ್ಸ್ಟ್ 120 days. ಅದಾದಮೇಲೆ ಬಿಯಾಂಡ್ ವಿಚ್
25% ಆಫ್ ದ ಸೈಟ್ ವ್ಯಾಲ್ಯೂ ವಿಲ್ ಬಿ ಫೋರ್ಫಿಟೆಡ್ ಆ್ಯಂಡ್ ದ ಸೈಟ್ ಆಕ್ಷನ್ ವಿಲ್ ಬಿ ಕ್ಯಾನ್ಸಲ್ಡ್. ಇದನ್ನು ನಾನೀಗ ಕನ್ನಡ ಭಾಷೆಯಲ್ಲಿ ಹೇಳ್ತೀನಿ. ನಿಮಗೆ 75% ನೀವು ಯಾವಾಗ ಕಟ್ಟಕ್ಕೆ ಹೇಳ್ತಾರೆ 45 ದಿವಸದ ಒಳಗಡೆ ನೀವು ಕಟ್ಟಲಿಲ್ಲ ಅಂತ ಅಂದರೆ ಮುಂದಿನ 90 ದಿವಸ ಗಂಟ 18% ನಿಮಗೆ ಬಡ್ಡಿನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವಾರ್ಷಿಕ ಅಂತಂದರೆ 12ಗೆ ಡಿವೈಡ್ ಮಾಡ್ಕೊಳ್ಳಿ. ಅದು ದಾಟಿದರೆ ಮುಂದಿನ 125 ದಿನಗಳು 21% ನಿಮಗೆ ಬಡ್ಡಿನ ಬೀಳುತ್ತೆ. ಇದಕ್ಕೂ ಲೇಟ್ ಆದರೆ ಅಂದರೆ ನೀವು ಇನ್ನೂ ಲೇಟ್ ಮಾಡಿದ್ರೆ ಪುಣ್ಯವಂತರು ಅವರು ನಿಮ್ಮ ಅಲಾಟ್ಮೆಂಟ್ ಕ್ಯಾನ್ಸಲ್ ಮಾಡಿ ನಿಮ್ಮ 25% ಹಣ ಖಲಾಸ್ ಅಂದರೆ ಗೋವಿಂದ ಆಗೋಯ್ತದೆ. ಸೊ ಆಫ್ಟರ್ ದಿ ಪೇಮೆಂಟ್ ಆಫ್ ದಿ ಎಂಟೈರ್ ಸೈಟ್ ವ್ಯಾಲ್ಯೂ ಸಬ್ಮಿಟ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಟು ದ ಫೈನಾನ್ಸ್ ಸೆಕ್ಷನ್ ಅಂತ ಬರುತ್ತೆ. ಅಂದರೆ ನಾನು ಇದ್ರ ಮುಂಚೆನೂ ಹೇಳಿದೆ 90 ದಿವಸಕ್ಕೆ ನಿಮ್ಗೆ 18%, 21 ಮತ್ತು ತಿರ್ಗಾ ನೀವು ಕಟ್ಟಲಿಲ್ಲ ಅಂತ ಅಂದರೆ 120 ದಿನಕ್ಕೆ ನೀವು 21% ಬಡ್ಡಿ ಕಟ್ತೀರಾ. ಆಯಿತಾ? ಇದೆಲ್ಲ ನಾನು ಫಸ್ಟೇ ಹೇಳಿದೆ. ಈಗ ಮೇನು ಇಷ್ಟೆಲ್ಲ ಹಣ ಕಟ್ಟಿದ್ದು ರಿಜಿಸ್ಟ್ರೇಷನ್ನು ನೀವು ಮಾಡಿಸುವ ಮುನ್ನ ಪ್ರತಿಯೊಬ್ಬರಿಗೂ ನೋಡಲೇಬೇಕಾದಂಥ ಒಂದು ಅತ್ಯಂತ ಪ್ರಮುಖವಾದಂಥ ದಾಖಲೆ ಇದೆ. ಅದನ್ನು ಏನಂತಾರ ಅದನ್ನು ಹೇಳ್ತೀನಿ ನಾನು ಇವಾಗ. ಅದನ್ನು ನೋಡಿ. ಆಫ್ಟರ್ ದಿ ಸೈಟ್ ಪೇಮೆಂಟ್ ಇದೆಲ್ಲ ಆಯಿತು. ಡ್ರಾಫ್ಟ್ ಸೇಲ್ ಡೀಡ್ ವಿಲ್ ಬಿ ಸೆಂಡ್ ಟು ದ ಪರ್ಚೇಸರ್ ಆಫ್ಟರ್ ದಿ ವೆರಿಫಿಕೇಷನ್ ಆಫ್ ದಿ ಪೇಮೆಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ. ಅಂದರೆ ಸೇಲ್ ಡೀಡ್ನ ಪರ್ಚೇಸರ್ಗೆ ಕಳಿಸ್ತಾರೆ. ಓಕೆ, ಎಲ್ಲ ಪೇಮೆಂಟ್ಸು ಮತ್ತು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಇಲ್ಲಿ ಇರೋವಂಥದ್ದು ಮೇನ್ ಇಂಪಾರ್ಟೆಂಟ್. ಅಪ್ರೋಚ್ ದಿ ಕನ್ಸರ್ನ್ ಡೆಪ್ಯೂಟಿ ಸೆಕ್ರೆಟರಿ ಫಾರ್ ದಿ ರಿಜಿಸ್ಟ್ರೇಷನ್ ಡೇಟ್ ಆ್ಯಂಡ್ ಗೆಟ್ ದಿ ಸೈಟ್ ರಿಜಿಸ್ಟರ್ಡ್. ಇದು ಹಿಂಗೆ ಇರಲಿ. ಇದು ನಿಮಗೆ ಭಾಳ ಚಿಕ್ಕದಾಗೆ ಇಲ್ಲಿ ಹೇಳಿರೋವಂಥದ್ದು. ಬಟ್ ಇದನ್ನು ನಾನು ವಿಸ್ತಾರವಾಗಿ ನಿಮ್ಗೆ ಹೇಳ್ತೀನಿ. ಆಯಿತಾ? ಇದು ಯಾವ ಥರ ವಿಸ್ತಾರವಾಗಿ ಹೇಳ್ತೀನಿ. ಈಗ ಮೇಯ್ನು ನೀವು ಹಣ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸುವ ಮುನ್ನ ಪ್ರತಿಯೊಬ್ಬರಿಗೆ ನೋಡಬೇಕಾದಂಥ ಒಂದು ಅತ್ಯಂತ ಪ್ರಮುಖ ದಾಖಲೆ ಏನು? ಅದು CD ರಿಪೋರ್ಟ್ ಅಂತ ನಾವು ಹೇಳ್ತೀವಿ. ವಾಟ್ ಈಸ್ CD ರಿಪೋರ್ಟ್? ಇದನ್ನು ನೋಡಿ. ಕರೆಕ್ಟ್ ಡೈಮೆನ್ಷನ್ ರಿಪೋರ್ಟ್ ಅಂತ ಹೇಳ್ತಾರೆ. ಹರಾಜಿಗೂ ಮುನ್ನ AE ಮತ್ತು AEE ಇವರು ಅಧಿಕಾರಿಗಳು ಸೈಟ್ನ ನಿಖರವಾದಂಥ ಅಳತೆನ ವರದಿಯನ್ನು ಒಂದು ಕೊಟ್ಟಿರ್ತಾರೆ. ಒಂದು ವೇಳೆ ಹರಾಜು ತೋರಿಸಿದ ಜಾಗಕ್ಕಿಂತ ಅಸಲಿ ಜಾಗ ಜಾಸ್ತಿ ಅಥವಾ ಕಡಿಮೆ ಇದ್ದರೆ ಏನಾಗುತ್ತೆ ಗೊತ್ತಾ? ಈಗ ಇರೋವಂಥದ್ದು ಮೇನ್ ಪಾಯಿಂಟು. ಜಾಗ ಜಾಸ್ತಿ ಇದ್ದರೆ ನೀವು ಹೆಚ್ಚುವರಿ ಹಣ ಕಟ್ಟಬೇಕಾಗತ್ತೆ. ಓಕೆ, ಒಂದು ವೇಳೆ ಜಾಗ ತುಂಬ ಕಡಿಮೆ ಇದ್ದು ನೀವು ಸೈಟ್ ಬೇಡ ಅಂತ ಸರೆಂಡ್ರ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಜಾಗ ಜಾಸ್ತಿ ಇದ್ದರೆ ಹೆಚ್ಚುವರಿ ಹಣ ಕಟ್ಟಬೇಕು. ಒಂದು ವೇಳೆ ಜಾಗ ತುಂಬ ಕಡಿಮೆ ಇದ್ದು ನೀವು ಸೈಟ್ ಬೇಡ ಅಂತ ಸರೆಂಡ್ರ್ ಮಾಡಿದ್ರೆ BDA ನಿಮ್ಮ ಸಂಪೂರ್ಣ ಹಣವನ್ನು ಯಾವುದೇ ಬಡ್ಡಿ ಇಲ್ಲದೇ ವಾಪಸ್ ಕೊಡ್ತಾರೆ. ಆದರೆ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ನಿಮ್ಮ ಹತ್ತಿರ ಯಾವೆಲ್ಲ 6 ಪ್ರಮುಖ ದಾಖಲೆ ಇರಬೇಕು ಅನ್ನೋದು ಅದನ್ನು ಹೇಳ್ತೀನಿ. ಮತ್ತು NRI ಆಗಿದ್ದರೆ ನಿಮ್ಮ ನಿಯಮಗಳೇನು ಅದನ್ನು ಹೇಳ್ತೀನಿ. ನೋಡಿ, ಇಫ್ ಸೈಟ್ ಡೈಮೆನ್ಷನ್ ಈಸ್ ಮೋರ್ ಆರ್ ಲೆಸ್ ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಆ್ಯಕ್ಷನ್? ಅದನ್ನು ನಾನು ನಿಮಗೆ ಇವಾಗಲೇ ಹೇಳಿದೆ. ಜಾಸ್ತಿ ಇದ್ದರೆ ಜಾಸ್ತಿ ಕಾಸು ಕೊಡಬೇಕು, ಕಡಿಮೆ ಇದ್ದರೆ ಬೇಡ ಅಂದ್ಬಿಟ್ಟು ಏನಾದರೂ ನೀವು ರಿಟರ್ನ್ ಮಾಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಲೆಟ್ರ್ ಕೊಡ್ತಾರೆ. ಆಯಿತಾ? ಇಫ್ ದ ಸೈಟ್ ಡೈಮೆನ್ಷನ್ ಈಸ್ ಲೆಸ್ ದ್ಯಾನ್ ದಿ ಪಬ್ಲಿಷ್ಡ್ ಏರಿಯಾ, ಕಾಸ್ಟ್ ಆಫ್ ದ ಡಿಫರೆನ್ಸ್ ಏರಿಯಾ ವಿಲ್ ಬಿ ರೀಇಂಬರ್ಸ್ಡ್ ಟು ಪರ್ಚೇಸರ್ಸ್ ಆಫ್ಟರ್ ದ ರಿಸಿಪ್ಟ್ ಆಫ್ ದ ರಿಕ್ವೆಸ್ಟ್ ಲೆಟರ್. ಅದನ್ನು ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಮಾಡಬೇಕು. ಇನ್ ಕೇಸ್ ದ ಸೈಟ್ ಡೈಮೆನ್ಷನ್ ಈಸ್ ಸಿಗ್ನಿಫಿಕೆಂಟ್ಲಿ ಲೆಸ್, ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ, ಸಿಗ್ನಿಫಿಕೆಂಟ್ಲಿ ಲೆಸ್ ದೆನ್ ನೋಟಿಫೈಡ್, ಇಟ್ ಈಸ್ ಲೆಫ್ಟ್ ಟು ದಿ ಪರ್ಚೇಸರ್ ಐದರ್ ಟು ಕಂಟಿನ್ಯೂ ಆರ್ ಸರೆಂಡರ್ ದ ಸೇಮ್. ಇನ್ ಕೇಸ್ ದ ಎಂಟೈರ್ ಅಮೌಂಟ್ ವಿಲ್ ಬಿ ರೆಮಿಟೆಡ್ ಆ್ಯಂಡ್ ವಿಲ್ ಬಿ ರೀಫಂಡೆಡ್. ಇನ್ ಕೇಸ್ ಸೈಟ್ ಡೈಮೆನ್ಷನ್ ಈಸ್, ಇದು ತಿರ್ಗಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಧ್ಯದಲ್ಲಿ ಒಂದು ಸಣ್ಣದಾಗ ಫೋನ್ ಬಂದಿತ್ತು, ಅದಕ್ಕೆ ನಾನು ಈ ರೆಕಾರ್ಡಿಂಗ್ನ ಸ್ಟಾಪ್ ಮಾಡಿದೆ. ಪರ್ಚೇಸರ್ಗೆ ಬಿಟ್ಟಿರೋಂಥದ್ದು, ಅವರು ಸರೆಂಡರ್ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಅದೇನೈತೆ ಕಡಿಮೆ ಮಿಕ್ಕಿದ ಹಣನ ಆಮೇಲೆ ಅದು ಪರ್ಚೇಸರ್ಗೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ ತಕ್ಷಣವೇ ಸೈಟ್ ಡೈಮೆನ್ಷನ್ ಲೆಸ್ ಆಗಿದ್ದರೆ ಆ ಟೋಟಲ್ ಪಬ್ಲಿಷ್ಡ್ ಏರಿಯಾದು ಏನೈತೆ ಡಿಫ್ರೆನ್ಸ್ ಇನ್ ಏರಿಯಾ ಏನಂತ ಇರ್ತದೆ ಅದನ್ನು ರೀಇಂಬರ್ಸ್ ಮಾಡ್ತಾರೆ ಪರ್ಚೇಸರ್ಗೆ. ಅಂದರೆ ನೀವು ಕೊಂಡ್ಕೊಂಡಿರ್ತೀರಲ್ಲ ಸ್ವಾಮಿ, ನಿಮಗೆ ಅದನ್ನು ಮಿಕ್ಕಿದ ಹಣವನ್ನು ನಿಮಗೆ ರಿಟರ್ನ್ ಕೊಡ್ತಾರೆ. ಆಮೇಲೆ ಈಗ ರಿಜಿಸ್ಟ್ರೇಷನ್ ಚಾರ್ಜಸ್ ಬಗ್ಗೆ ಮಾತಾಡೋಣ. ಈಗ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲಿ 5.15 ಅಂತ ಐತೆ, ಇವಾಗೇನೋ ಜಾಸ್ತಿ ಆಗಿದೆ ಸ್ಟ್ಯಾಂಪ್ ಡ್ಯೂಟಿ ಅದೆಲ್ಲ.
ಅದನ್ನು ನೀವು ಈಗಿನ ಒಂದು ಸ್ಟ್ಯಾಂಪ್ ಡ್ಯೂಟಿ ನೀವು ಅಲ್ಲೇ ನೋಡ್ಕೊಬೇಕಾಗತ್ತೆ, ಅಡಿಷ್ನಲ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಹೋಗಿ ನೀವು ನೋಡ್ಕೊಬೇಕಾಗತ್ತೆ. ಅದನ್ನು ಒಂದು ಸ್ವಲ್ಪ ಕ್ಲಿಯರೆನ್ಸ್ ನೋಡ್ಕೊಳ್ಳಿ ಅದು. ಓಕೆ. ಆಮೇಲೆ ನೀವು ಏನೇನು ಡಾಕ್ಯುಮೆಂಟೇಷನ್ ಕೊಡಬೇಕಾಗತ್ತೆ ಡೆಪ್ಯೂಟಿ ಸೆಕ್ರೆಟರಿ ಆಫೀಸ್ಗೆ ರಿಜಿಸ್ಟ್ರೇಷನ್ಗೆ ಹೋಗುವಾಗ ಅದನ್ನು ಹೇಳ್ತೀನಿ. ಅದರ ಮುಂಚೆ ಫಸ್ಟ್ ಇಲ್ಲಿ ನಾರ್ಮಲಾಗಿ ಇಲ್ಲಿ ಕೊಟ್ಟಿರೋಂಥ PDF ಅಲ್ಲಿ ನಾನು ಏನೈತೆ ಅದನ್ನು ಹೇಳ್ತೀನಿ. ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದೆ, ಕನ್ನಡದಲ್ಲಿ ಹೇಳ್ತೀನಿ. 5.15% ನಿಮ್ಮ ಸೈಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗತ್ತೆ. 0.5 ನಿಮ್ಮ ಸೈಟ್ ವ್ಯಾಲ್ಯೂದು ಚೆಸ್ ವ್ಯಾಲ್ಯೂ ಕೊಡಬೇಕಾಗತ್ತೆ. ಆಮೇಲೆ 2% ಸೈಟ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಫೀಸ್ ಕೊಡಬೇಕಾಗತ್ತೆ. ಈಗ ಮೇನ್ ಪಾಯಿಂಟಿಗೆ ಬರೋಣ, ಬೇಕಾಗಿರೋಂಥ ಡಾಕ್ಯುಮೆಂಟೇಷನ್ ಏನು. ಮತ್ತು ನೆನಪಿಡಿ, BDA ಹರಾಜ್ ಸೈಟ್ಗಳು ಯಾವುದೇ ಲೀಸ್ ಅವಧಿ ಇರೋದಿಲ್ಲ. ಇದು ಪೂರ್ತಿ ಸೇಲ್ ಡೀಡೇ ಆಗಿರ್ತದೆ, ಅದು ಮಾತ್ರ ಜ್ಞಾಪನ ಇರಲಿ. ಸಂಪೂರ್ಣವಾಗಿ ಹಣ ಪಾವತಿಸಿದಿ 30 ದಿನದ ಒಳಗಡೆ ನೀವು ಡೆಪ್ಯೂಟಿ ಸೆಕ್ರೆಟ್ರಿ ಆಫೀಸ್ಗೆ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ ನೋಡಿ, ಡೆಪ್ಯೂಟಿ ಸೆಕ್ರೆಟ್ರಿ ಆಫೀಸ್ಗೆ ನೀವು ಬೇಕಾಗಿರೋಂಥ ದಾಖಲೆಗಳನ್ನ ಕೊಟ್ಬಿಟ್ಟು, ಅಂದರೆ ನಿಮ್ಮ ಪೂರ್ತಿ ದಾಖಲೆಗಳನ್ನ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಒಂದು ನಿಮಿಷ ಆಯಿತಾ. ಅಲಾಟ್ಮೆಂಟ್ ಲೆಟ್ರು ಫಸ್ಟು, ಒರಿಜಿನಲ್ ಸೇಲ್ ಡೀಡು ಡ್ಯೂಲಿ ಸೈನ್ಡ್ ಇನ್ ಆಲ್ ಪೇಜಸ್, ಎಲ್ಲ ಪೇಜಲ್ಲೂ ಸಿಗ್ನೇಚರ್ ಮಾಡಬೇಕು. 6 ಫೋಟೋ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಕಾಪಿ ಕೊಡಬೇಕಾಗತ್ತೆ, ಒರಿಜಿನಲ್ಲು ಪ್ಲಸ್ ಒಂದು ಜೆರಾಕ್ಸ್. ಆಯಿತಾ. ಪ್ಯಾನ್ ಕಾರ್ಡ್ದು ಒಂದು ಕಾಪಿ ಕೊಡಬೇಕಾಗತ್ತೆ, ಒರಿಜಿನಲ್ಲು ಪ್ಲಸ್ ಒಂದು ಜೆರಾಕ್ಸ್. ಆಮೇಲೆ ಬ್ಯಾಂಕ್ ಲೋನ್ ಅಕಸ್ಮಾತ್ ಮಾಡಿಸಿದರೆ ಅದ್ರದ್ದು ನಿಮ್ದು ಯಾವುದಾದ್ರೂ ಬೇರೆ ಬ್ಯಾಂಕ್ ಲೋನ್ ಇದ್ದರೂ ಅದ್ರದ್ದು NOC ಕೊಡಬೇಕು. ಅದಿರಲಿ, ಅದೇನು ಟೆನ್ಷನ್ ಇಲ್ಲ ಅದು. ಆಯಿತಾ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರಿಜಿಸ್ಟ್ರೇಷನ್ ಮಾಡಿಸಿರೋಂಥದ್ದು ಎಲ್ಲ ಕೊಡಬೇಕಾಗತ್ತೆ. ಆಯಿತಾ. ಆಮೇಲೆ ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜಂಟಿ ನೋಂದಣಿ ಅಂತ ಅಂದರೆ ಜಾಯಿಂಟ್ ರಿಜಿಸ್ಟ್ರೇಷನ್ ಕೇವಲ ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು ಅಥವಾ ಅವಿವಾಹಿತ ಅಂತ ಅಂದರೆ ಅನ್ಮ್ಯಾರಿಡ್ ಅಂತ ನಾವೇನು ಹೇಳ್ತೀವಲ್ಲ, ಅವಿವಾಹಿತ ಹೆಣ್ಣು ಮಕ್ಕಳು ಹೆಸರಿನಲ್ಲಿ ಮಾತ್ರ ಮಾಡಲು ಸಾಧ್ಯ ಅನ್ನೋದು ಅದು ಮಾತ್ರ ಜ್ಞಾಪನ ಇರಲಿ. ಇಲ್ಲಿ ನೋಡಿ, NRIದು ಅದನ್ನು ಹೇಳ್ತೀನಿ. ವಾಟ್ ಈಸ್ ದ ಪ್ರೊಸೀಜರ್ ಇನ್ ಕೇಸ್ ಆಫ್ NRI? NRI ಹ್ಯಾಸ್ ಟು ರಿಜಿಸ್ಟರ್ ಲೈಕ್ ಎನಿ ಅದರ್ ಪರ್ಚೇಸರ್. ಇನ್ ಕೇಸ್ ಇಫ್ ಹೀ ಈಸ್ ಅನೇಬಲ್ ಟು ಕಮ್ ಟು ದ ರಿಜಿಸ್ಟ್ರೇಷನ್, he can give the general power of authority to the designated individual subjected to scrutiny and approval. NRI ಆಗಿದ್ದ ಪಕ್ಷದಲ್ಲಿ ಅವರು ಬೇರೆಯವ್ರಿಗೆ ಅದನ್ನು GP ಅಂತ ಹೇಳ್ತೀವಿ, ಜನರಲ್ ಪವರ್ ಆಫ್ ಅಥಾರಿಟಿ ಅಂತ ಕೊಟ್ಬಿಟ್ಟು ಅವರು ಇವ್ರದ್ದು ಮೀನ್ಸ್ ರಿಜಿಸ್ಟ್ರೇಷನ್ಗೆ ಮಾಡ್ಕೊಬೋದು. ಆಯಿತಾ. ಆದರೆ ಅದಕ್ಕೆ ಅಪ್ರೂವಲ್ ತೊಗೊಬೇಕು ಮತ್ತು ಕ್ಲಿಯರೆನ್ಸ್ ತೊಗೊಂಡ ಮೇಲೇ, ಹೌದು ಸ್ವಾಮಿ ಇವರೇ ನಮಗೆ ಮಾಡಿಸಿರೋಂಥದ್ದು ಅದು ಇದು ಎಲ್ಲ ಇರ್ತದೆ, ಅದೆಲ್ಲ ಮಾಡಿದ ಮೇಲೇ. ಆಯಿತಾ. ಮೋಡ್ ಆಫ್ ಟ್ರಾನ್ಸಾಕ್ಷನ್ ಅದನ್ನು ಹೇಳ್ತೀನಿ. ಅದಾದ ನಂತರ ನಿಮಗೆ ಇನ್ನೊಂದು ಮಾಹಿತಿ ಅದ್ರ ಥರನೇ ಒಂದು ಮಾಹಿತಿ ಹೇಳ್ತೀನಿ. ಅದೇ ನಿಮ್ಗೆ ಹೇಳಿದ್ನಲ್ಲ ಈಗ, ಬರೀ ಇದನ್ನು ನೀವು ಯಾರ ಹೆಸರಲ್ಲಿ ಅಂತ ಅಂದರೆ ಕೇವಲ ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು ಅಥವಾ ಹೆಣ್ಣುಮಕ್ಕಳು, ಅವಿವಾಹಿತ ಹೆಣ್ಣುಮಕ್ಕಳು ಹೆಸರಿನಲ್ಲಿ ಮಾತ್ರ ನೀವು ಮಾಡೋದಕ್ಕೆ ಸಾಧ್ಯ ರಿಜಿಸ್ಟ್ರೇಷನ್, ಜಾಯಿಂಟ್ ರಿಜಿಸ್ಟ್ರೇಷನ್ ಆಗಿದ್ದ ಪಕ್ಷದಲ್ಲಿ ಮಾತ್ರ. ಆಮೇಲೆ ಮೋಡ್ ಆಫ್ ಟ್ರಾನ್ಸಾಕ್ಷನ್ ಬಂದು BDAನಲ್ಲಿ ಫಂಡ್ಸ್ ಮೇ ಬಿ ಟ್ರಾನ್ಸ್ಫರ್ ಥ್ರೂ RTGS, ಇಂಟರ್ನೆಟ್ ಬ್ಯಾಂಕಿಂಗ್, DD ಡ್ರಾನ್ ಇನ್ ಫೇವರ್ ಆಫ್ ಕಮಿಷನರ್, BDA ಕ್ಯಾಶ್. ಇದು DD ಕ್ಯಾಶ್ ಅಥವಾ ಇದನ್ನು ಒಂದು ಸತಿ ಆದರೂ ಕಳಿಸ್ಬೋದು, 10 ಸತಿ ಆದರೂ ನೀವು ಕಳಿಸ್ಕೊಳ್ಳಿ, ಬಟ್ ಕ್ಲಿಯರಾಗಿ ಕಳಿಸ್ಕೊಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲೇ ಇರುತ್ತೆ, ಕೆನರಾ ಬ್ಯಾಂಕಂದು. ಆಮೇಲೆ ರಿಜಿಸ್ಟ್ರೇಷನ್ ನೋಡಿ, ರಿಗಾರ್ಡ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಒನ್ ಗೋ, ಅಂದರೆ ಒಂದೇ ಸತಿ ಕಳಿಸ್ಬೋದು, ಆರ್ ಸೆವ್ರಲ್ ಟೈಮ್ಸ್ ಅಟ್ ದ ಪರ್ಚೇಸರ್ಸ್ ಕನ್ವೀನಿಯನ್ಸ್ ಅಂತ ಅಂದರೆ ನೀವು ಒಂದು ಸತಿ ಆದರೂ ಕಳಿಸಿ, 10 ಸತಿ ಆದರೂ ಕಳಿಸಿ, ಕೊಂಡ್ಕೊಂಡಿರೋರು ಟ್ರಾನ್ಸ್ಫರ್ ಅವ್ರ ಕನ್ವೀನಿಯನ್ಸ್ ಮೇಲೆ ಆಗುತ್ತೆ. ಫಂಡ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದಿ ಪರ್ಚೇಸರ್ಸ್ ಅಕೌಂಟ್ ಓನ್ಲಿ. ಯಾರು ಕೊಂಡ್ಕೊಂಡಿರ್ತಾರೆ ಅವ್ರ ಅಕೌಂಟಿಂದ ಮಾತ್ರ ಹಣ ಹೋಗಬೇಕು. ನಾನು ಕೊಡ್ತೀನಿ ಸ್ವಾಮಿ ಆಮೇಲೆ ನೀವು ನಾನು ಕೊಡಿ ಅಂದ್ಬಿಟ್ಟು ಬೇರೆ ಬ್ಯಾಂಕಿಂದ ಹಾಕ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆರ್ ಫ್ರಮ್ ದಿ ಪಾರ್ಟ್ನರ್ಸ್ ಅಕೌಂಟ್ ಇಫ್ ಹೀ ಈಸ್ ಎ ಜಾಯಿಂಟ್ ಪರ್ಚೇಸರ್. ಅದು ಜಾಯಿಂಟ್ ಅಕೌಂಟ್ ಅಂದರೆ ರಿಜಿಸ್ಟ್ರೇಷನ್ ಮಾಡುವಾಗ ನೀವು ಫಸ್ಟೇ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅಲ್ಲಿ ಜಾಯಿಂಟ್ ಅಪ್ಲಿಕೆಂಟ್ ಅಂತ ಬರುತ್ತೆ. ಇದು ಮಾಡಿಸಿದ್ರೆ ಮಾತ್ರ ಅವ್ರ ಅಕೌಂಟಿಂದ ಕೊಡಬೇಕಾಗತ್ತೆ. ಓಕೆ.
Channel should be challan should be collected from the Canara Bank BDA branch by giving the details like the RTGS transaction ಅದೆಲ್ಲ ಕೊಡಬೇಕಾಗುತ್ತೆ. ಅದರದ್ದೊಂದು ಫಾರ್ಮ್ ಇರುತ್ತೆ ಬಿಡಿ, ಅದನ್ನು ತುಂಬಿಸ್ಕೊಂಡು ಆರಾಮಾಗಿ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಕ್ಲೀನಾಗಿ ಡೀಟೇಲಾಗಿ ಹೇಳ್ತೀನಿ, ಆಯಿತಾ. ಜಾಯಿಂಟ್ ಕ್ವೈರೀಸ್ ಆನ್ ಜಾಯಿಂಟ್ ರಿಜಿಸ್ಟ್ರೇಷನ್, ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳಿದೆ, ನಿಮ್ಮ ಜಂಟಿ ನೋಂದಣಿ ಅಂದರೆ ಜಾಯಿಂಟ್ ರಿಜಿಸ್ಟ್ರೇಷನ್ ಕೇವಲ ಪತ್ನಿ ಅಂದರೆ ಸ್ಪೌಸು, ಮಕ್ಕಳು ಅಂದರೆ ಚಿಲ್ಡ್ರನ್ಸ್, ಅಥವಾ ಅನ್ಮ್ಯಾರಿಡ್ ಡಾಟರ್ಸ್, ನೋಡಿ ಅವಿವಾಹಿತ ಹೆಣ್ಣು ಮಕ್ಕಳು ಓನ್ಲಿ ಹೆಸರಿನಲ್ಲಿ ಮಾತ್ರ ಮಾಡಲು ಸಾಧ್ಯ. ಓನ್ಲಿ ವಿತ್ ದ ಸಬ್ಮಿಷನ್ ಆಫ್ ದಿ ವ್ಯಾಲಿಡ್ ಗೌರ್ಮೆಂಟ್ ಇಶ್ಯೂಡ್ ID ಪ್ರೂಫ್, ಓಕೆ ಅನ್ನೋದು ಇದನ್ನು ಮಾತ್ರ ನೆನಪಿರಲಿ. ಇದು ಭಾಳ ಇಂಪಾರ್ಟೆಂಟ್ ಇದು, ಆಯಿತಾ. ಹೆಸರಿನಲ್ಲಿ ಇಂಥದ್ದೇ ಅತ್ಯಂತವಾದಂಥ ನಿಖರವಾದಂಥ ಸರ್ಕಾರಿ ನಿಯಮಗಳು, ನೈಜ ಮಾಹಿತಿ ಮತ್ತು ಹಣ ಉಳಿಸುವ ಟಿಪ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ನನ್ನ ಮೇಲ್ ID hellorahulofficial@gmail.com, HELLORAHULOFFICIAL@gmail.com. ಇದಕ್ಕೆ ಒಂದೇ ಒಂದು ಮೇಲ್, ನಮಸ್ತೆ, ಹಾಯ್, ಹಲೋ ಏನಾದರೂ ಹಾಕಿ. ಟೆಸ್ಟ್ ಮೇಲ್ ಹಾಕ್ಬಿಟ್ಟು ನೀವು BD ಅಂತ ಅಂದರೆ BD ಅಂತ ಹಾಕಿ. ಬೇರೆ ಬೇರೆ ಪ್ರಶ್ನೆಗಳಿದ್ದರೆ ಬೇರೆ ಪ್ರಶ್ನೆಗಳನ್ನ ಹಾಕಿ ನನಗೆ ಮೇಲ್ ಕಳಿಸಿ. ನಿಮಗೆ ಬೇಕಾಗಿರೋಂಥ ಮಾಹಿತಿ ಮತ್ತು ನನ್ನ ಬೇಕಾಗಿರೋಂಥ ಎಲ್ಲ ಡೀಟೇಲ್ಸು ನಾನು ನಿಮಗೆ ಕಳಿಸ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಯು ಕ್ಯಾನ್ ಗೆಟ್ ದಿ ಆನ್ಸರ್ಸ್, ಓಕೆ. ಇದು ಮಾತ್ರ ಗ್ಯಾಪ್ನ ಇರಲಿ. ನಾನು ಅದು ಫಸ್ಟೇ ಹೇಳಿದ್ದೀನಿ, ಈಸ್ ದೇರ್ ಎನಿ ಲೀಸ್ ಪೀರಿಯಡ್ ಫಾರ್ ದಿ ಆಕ್ಷನ್ ಸೈಟ್ಸ್? ದೇರ್ ಈಸ್ ನೋ ಲೀಸ್ ಪೀರಿಯಡ್ ಫಾರ್ ದಿ ಆಕ್ಷನ್ ಸೈಟ್ಸ್. ಇಟ್ ಇಸ್ ರಿಜಿಸ್ಟರ್ಡ್ ಅಬ್ಸಲ್ಯೂಟ್ ಸೇಲ್ ಡೀಡ್. ಅದನ್ನು ನಾನು ಫಸ್ಟೇ ಹೇಳಿದೆ, ಸೇಲ್ ಡೀಡ್ ಮೇಲೇ ಇದು ಇರೋವಂಥದ್ದು. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಈ ಒಂದು PDF ನಿಮಗೆ ಬೇಕು ಅಂತ ಅಂದರೆ ಕೆಳಗಡೆ PDF ಅಂತ ಹಾಕ್ಬಿಟ್ಟು ನನಗೆ ಡೈರೆಕ್ಟಾಗಿ ಒಂದು ಮೇಲ್ ಮಾಡಿದ ತಕ್ಷಣ ನಾನು ನಿಮಗೆ ಕಳಿಸ್ತೀನಿ. ನಿಮಗೆಲ್ಲ ಮಾಹಿತಿಗಳನ್ನ ತಿಳಿಸ್ತೀನಿ. ನೀವು ನನಗೆ ಕಾಲ್ ಮಾಡ್ಬೋದು, ಕರೆ ಮಾಡ್ಬೋದು. ತಿರ್ಗಾ ಹೇಳ್ತಾ ಇದ್ದೀನಿ, ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ಡಿಜಿಟಲ್ ಭಾರತ್ ಸೇವಾ ಇರುತ್ತೆ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.